ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಇಂದ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. SSC ಫೇಸ್ 14 ಸೆಲೆಕ್ಷನ್ ಪೋಸ್ಟು. ಇಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ವೈಸ್ ಸಪ್ರೇಟಾಗಿ ಒಂದು ಗ್ರೂಪ್ ಪಿ, ಗ್ರೂಪ್ ಸಿ ಮತ್ತು ಗ್ರೂಪ್ ನಾನಾ ರೀತಿಯ ಈ ಹುದ್ದೆಗಳು ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಇದು ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳಲ್ಲಿ ಈ ಒಂದು SSC ಫೇಸ್ 14ನಲ್ಲಿ ನಿಮಗೆ ನಾನ್ ಗೆಜೆಟೆಡ್ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನು ನೇಮಕಾತಿ ಮಾಡಿರ್ತಾರೆ. ಈ ಒಂದು SSC ಏನು ಒಂದು ಫೇಸ್ 14 ಒಂದು ನೇಮಕಾತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಟೆಲಿಗ್ರಾಮ್ನಲ್ಲಿ ಸಂಪೂರ್ಣವಾಗಿ ಡೀಟೇಲ್ ನೋಟಿಫಿಕೇಷನ್ ಹಾಕಿದ್ದೀನಿ, ನಿಮಗೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಅದರ ಜೊತೆಗೆ ಇಲ್ಲಿ ನಿಮಗೆ SSLC, PUC, ಡಿಗ್ರಿ ಲೆವೆಲ್ 3 ರೀತಿಯ ಲೆವೆಲಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಹಾಕ್ಬೋದು. ಅಂದರೆ SSC ಫೇಸ್ 14ನಲ್ಲಿ ನೀವು ಟೋಟಲ್ ಆಗಿ 3 ಅಪ್ಲಿಕೇಶನ್ನ ನೀವು ಸಬ್ಮಿಟನ್ನು ಮಾಡ್ಬೋದು. ಅಂದರೆ SSLC ಮೇಲೆ ಹಾಕ್ಬೋದು, PUC ಮೇಲಿನ ಹಾಕ್ಬೋದು, ಡಿಗ್ರಿ ಮೇಲಿನ ಹಾಕ್ಬೋದು. ಅಂದರೆ ಟೋಟಲ್ ಆಗಿ 3 ಅಪ್ಲಿಕೇಶನಲ್ಲಿ ಇದೇ ಒಂದು ನೋಟಿಫಿಕೇಷನಲ್ಲಿ ನೀವು ಹಾಕ್ಬೋದು. ಇಲ್ಲಿ ಟೋಟಲ್ ಆಗಿ 3000ಕ್ಕಿಂತ ಹೆಚ್ಚು ವೇಕೆನ್ಸಿಗಳನ್ನು ನೀವು ನೋಡ್ಕೋಬೋದು. ಅದನ್ನು ಈ ಒಂದು ಹುದ್ದೆಗೆ ಒಂದು SSC ಏನು ಫೇಸ್ 14 ಇದೆ, ಮೊಬೈಲ್ ಮೂಲಕ ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿ ಕ್ವಿಕ್ಕಾದ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಬರುತ್ತೆ. ಬನ್ನಿ SSC ಒಂದು ಫೇಸ್ 14 ಸೆಲೆಕ್ಷನ್ ಪೋಸ್ಟ್ಗೆ ಅಪ್ಲೈಯನ್ನು ಮಾಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ SSC.government.in ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಅವರ ಒಂದು ಅಧಿಕೃತ ಲಿಂಕನ್ನು ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಈಗಾಗಲೇ ನೀವು SSCಯಿಂದ ರಿಜಿಸ್ಟ್ರೇಷನ್ ಅಂದರೆ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ನೀವೇನಾದರೂ ಮಾಡಿದರೆ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ನೀವು SSCಯಿಂದ ಯಾವುದೇ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಥವಾ ಯಾವುದೇ ರೀತಿ SSCಯಿಂದ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕಂತ ನೋಡ್ಕೋಣ, ಆಮೇಲೆ ಲಾಗಿನ್ ಮಾಡಿ ಯಾವ ರೀತಿ ಅಪ್ಲೈ ಮಾಡೋಂತ ನೋಡ್ಕೋಣ. ಇಲ್ಲಿ ರಿಜಿಸ್ಟರ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಒಂದು ನ್ಯೂ ಕ್ಯಾಂಡಿಡೇಟ್ದು ಇಲ್ಲಿ ಬರುತ್ತೆ. ಇಲ್ಲಿ ನೀವು 4 ಹಂತಗಳಲ್ಲಿ ಮಾಡಬೇಕಾಗುತ್ತೆ. ನಾನು ಇದನ್ನು ಪ್ರೊಸೆಸ್ನ ಸ್ಪೀಡಾಗಿ ಹೇಳ್ತೀನಿ. ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು SSC ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿರ್ತಾರೆ, ಅದಕ್ಕೆ ನಾನು ಸ್ಪೀಡಾಗಿ ಮಾಹಿತಿ ಕೊಡ್ತೀನಿ. ನೋಡಿ, ಇಲ್ಲಿ ಪರ್ಸನಲ್ ಡೀಟೇಲ್ಸು, ಒಂದು ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡೋದಿರುತ್ತೆ ಮತ್ತು ಎಡಿಷನಲ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಕೊನೆಯದಾಗಿ ಒಂದು ಡಿಕ್ಲರೇಷನ್ ಕೊಟ್ಟು ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೋಬೋದು. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಒಂದು ಪರ್ಸನಲ್ ಡೀಟೇಲ್ಸ್ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಮೊದಲೇದಾಗಿ ಆಧಾರ್ ಕಾರ್ಡ್ ಕೇಳುತ್ತೆ. ನಿಮ್ಮ ಕಡೆ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಕಂಪಲ್ಸರಿ ಎಲ್ಲರ ಕಡೆ ಇರುತ್ತೆ. ಇಲ್ಲಿ ಎಸ್ ಅಂತ ಹಾಕೊಳ್ಳಿ. ನಿಮ್ಮಲ್ಲಿ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ನ ಹಾಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಅದೇ ರೀತಿಯಾಗಿ ವೆರಿಫೈ ಮಾಡ್ಕೊಳ್ಳಿ. 2 ಸಲ ಹಾಕಿ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ಸೆಂಡ್ OTP ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಆಧಾರ್ ಕಾರ್ಡ್ಗೆ OTP ಹೋಗುತ್ತೆ. ಆ ಒಂದು OTP ಡೀಟೇಲ್ಸನ್ನು ನೀಡಿ ಒಂದು ವೆರಿಫೈನ ಮಾಡ್ಕೋಬೇಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ನೀವು ಒಂದು SSLC ಮಾರ್ಕ್ಸ್ಗಳನ್ನು ಮುಂದಿಟ್ಕೊಳ್ಳಿ. ಅದರಲ್ಲಿ ಯಾವ ರೀತಿಯಾಗಿ ನಿಮ್ಮ ನೇಮ್ ಇದೆ, ಕ್ಯಾಂಡಿಡೇಟ್ ನೇಮು, ಅದೇ ರೀತಿಯಾಗಿ ಕ್ಯಾಂಡಿಡೇಟ್ ನೇಮ್ ಹಾಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಏನಾದರೂ ನೀವು ನೇಮ್ನ ಚೇಂಜಸ್ಸನ್ನು ಮಾಡಿದ್ದೀರಾ ಅಂದರೆ SSLC ಬೇರೆ ಮತ್ತು PUCನಲ್ಲಿ ಏನಾದರೂ ನೇಮ್ ಚೇಂಜಸ್ ಏನಾದರೂ ಮಾಡಿದರೆ ಎಸ್ ಅಂತ ಹಾಕೊಳ್ಳಿ. ಇಲ್ಲ ಯಾವುದೇ ರೀತಿ ನಮ್ಮ ನೇಮ್ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಜೆಂಡರ್ ಕೇಳುತ್ತೆ, ಮೇಲ್ ಅಥವಾ ಫಿಮೇಲ್ ಕ್ಯಾಂಡಿಡೇಟ್, ಯಾವ ಕ್ಯಾಂಡಿಡೇಟ್ ಇದೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಮತ್ತು ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿರುವಂಥ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ನೀವು ವೆರಿಫೈನ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಒಂದು SSLC ಅಂಕಪಟ್ಟಿಲಿರುವಂಥ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನೀವು ಕರೆಕ್ಟಾಗಿ ನೀಡಬೇಕಾಗುತ್ತೆ. ನೋಡಿ, ಇಲ್ಲಿ ಫಾದರ್ ನೇಮ್ ಕೇಳ್ತಾ ಇದೆ, ಒಂದು SSLC ಅಂಕಪಟ್ಟಿಲಿರುವಂತೆ ಹಾಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಮದರ್ ನೇಮ್ ಕೇಳುತ್ತೆ, ನಿಮ್ಮ ಮದರ್ ನೇಮಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಹಾಕೊಂಡು ವೆರಿಫೈನ ಮಾಡ್ಕೊಳ್ಳಿ. ಮತ್ತು ಮೆಟ್ರಿಕ್ಯುಲೇಷನ್ ಅಥವಾ 10th ಎಜುಕೇಷನ್ ಬೋರ್ಡ್ ಕೇಳುತ್ತೆ. ಇಲ್ಲಿ ನೀವು ಸಿಂಪಲ್ಲಾಗಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ ನೋಡಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೊಮ್ಮೆ ಅದನ್ನೇ ವೆರಿಫೈ ಮಾಡ್ಕೊಳ್ಳಿ. ಮತ್ತು SSLC ಅಂಕಪಟ್ಟಿಯಲ್ಲಿರುವಂಥ ನಿಮ್ಮ ರೂಲ್ ನಂಬರ್ನ ಅಂದರೆ ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು SSLC ಅಂಕಪಟ್ಟಿಯಲ್ಲಿರುವಂಥ ಪಾಸಿಂಗ್ ಇಯರ್ ಹಾಕೊಳ್ಳಿ. ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಕ್ವಾಲಿಫಿಕೇಷನ್ ಹೈಯೆಸ್ಟ್ ನಿಮ್ದು ಏನು ಸದ್ಯಕ್ಕೆ ಮುಗಿದಿದೆ ಅಂದರೆ PUC ಕಂಪ್ಲೀಟ್ ಆಗಿ ಡಿಗ್ರಿ ಕಲಿತಿದ್ದಾರೆ ಅಥವಾ ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿದೆ ಅಂದರೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ನೀವು ಡಿಗ್ರಿಯನ್ನು ಈ ರೀತಿಯಾಗಿ ಹಾಕೋಬೋದು. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಕೇಳ್ತಾ ಇದೆ, ನಿಮ್ಮ ಒಂದು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ನ ಹಾಕೊಳ್ಳಿ ಮತ್ತು ಆ್ಯಕ್ಟಿವ್ ಇರುವ ಇಮೇಲ್ ID ನ ಹಾಕೊಳ್ಳಿ. ಹಾಕೊಂಡು ಇಲ್ಲಿ ಸೆಂಡ್ OTP ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಆದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮದು SSC ಇಂದ ರಿಜಿಸ್ಟ್ರೇಷನ್ ಆಗುತ್ತೆ. ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಶೋ ಆಗುತ್ತೆ. ಶೋ ಆದ ತಕ್ಷಣ ನಿಮಗೆ SMS ಮೂಲಕ ಇಮೇಲ್ನಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು, ಒಂದು ಪಾಸ್ವರ್ಡ್ನ ಅವರು ನೀಡಿರ್ತಾರೆ ಮತ್ತು ನಾರ್ಮಲ್ ಮೆಸೇಜಲ್ಲೂ ಮೆಸೇಜ್ ಬರುತ್ತೆ, ಅಥವಾ ನೀವು ಜಿಮೇಲಲ್ಲಿ ನೋಡ್ಕೋಬೋದು. ನೋಡಿದ ತಕ್ಷಣ ಕೆಳಗೆ ಕೊಟ್ಟಿರುವಂಥ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನೀವು ಒಂದು ಪಾಸ್ವರ್ಡ್ ನೀವು ಸೆಟ್ ಮಾಡಬೇಕಾಗುತ್ತೆ. ನೋಡಿ, ಈಗಾಗಲೇ ರಿಜಿಸ್ಟ್ರೇಷನ್ ನಂಬರ್ ಅದು ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ ಮತ್ತು ಓಲ್ಡ್ ಪಾಸ್ವರ್ಡ್ ನಿಮಗೆ ಒಂದು ಇಮೇಲ್ IDಯಲ್ಲಿ ಓಲ್ಡ್ ಪಾಸ್ವರ್ಡ್ ಬಂದಿರುತ್ತೆ, ಅದೇ ರೀತಿಯಾಗಿ ಓಲ್ಡ್ ಪಾಸ್ವರ್ಡ್ನ ಹಾಕೊಳ್ಳಿ. ಇಲ್ಲಿ ನ್ಯೂ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದು ಸ್ಟ್ರಾಂಗ್ ಆದ
ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಲೆಟರ್ ಮತ್ತು ನಿಮ್ಮ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ನಂಬರ್ಸ್ನ ನೀವು ಯೂಸ್ ಮಾಡ್ಕೊಂಡು ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ತಕ್ಷಣ ಇಲ್ಲಿ ಮತ್ತೊಮ್ಮೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪಾಸ್ವರ್ಡ್ನ ಏನು ಸೆಟ್ ಮಾಡಿರುತ್ತೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ. ಒಂದು ಸಿಂಪಲ್ ಆದ ಕ್ವಶನ್ಸ್ ಇರುತ್ತೆ. ಯುವರ್ ಫೇವ್ರೇಟ್ ಮೂವಿ ನೇಮ್, ಯುವರ್ ಫೇವ್ರೇಟ್ ಪೆಟ್ ನೇಮ್, ಯುವರ್ ಫೇವ್ರೇಟ್ ಸ್ಕೂಲ್ ನೇಮ್ ಅಂತ ಇರುತ್ತೆ. ಸಿಂಪಲ್ಲಾಗಿ ಆ ರೀತಿಯಾಗಿ ಟೈಪಿಂಗ್ ಮಾಡಿ ಆನ್ಸರ್ನ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕೊಟ್ಟಿರುವಂತೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಎಡಿಷ್ನಲ್ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ನಿಮ್ಮದು ಕೆಟಗರಿ ಕೇಳುತ್ತೆ, ಯಾವ ಕೆಟಗರಿ ಇದೆ, EWS, BC, SC, ST ಯಾವ ಒಂದು ಕೆಟಗರಿ ಬರುತ್ತೆ ಆ ಕೆಟಗರಿನ ಹಾಕೊಳ್ಳಿ. ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಮತ್ತು ನ್ಯಾಷನಾಲಿಟಿ ಕೇಳುತ್ತೆ, ಸಿಟಿಜನ್ ಆಫ್ ಇಂಡಿಯನ್ ಅಂತ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಇದ ತಕ್ಷಣ ಕೆಳಗೆ ಒಂದು ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ ಹೇಳ್ತಾ ಇದೆ. ಏನಾದರೂ ಬೋರ್ಡಲ್ಲಿ ಮಾರ್ಕ್ಸ್ ಇದ್ದರೆ ಹಾಕೊಳ್ಬೋದು, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಮಾರ್ಕ್ಸ್ ಅಂತ ನೀವು ಅಲ್ಲಿ ಟೈಪನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ PWD ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದರೆ ನೀವು ಸಿಂಪಲ್ಲಾಗಿ ನೋ ಹಾಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸರ್ಟಿಫಿಕೇಟ್ ನಂಬರ್ ನೀವು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಪರ್ಮನೆಂಟ್ ಅಡ್ರೆಸ್ ಕೇಳ್ತಾ ಇದೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುವಂಥ ನಿಮ್ಮ ಒಂದು ಅಡ್ರೆಸ್ನ ಹಾಕೊಳ್ಳಿ, ಸ್ಟೇಟ್, ಡಿಸ್ಟಿಕ್, ಪಿನ್ ಕೋಡ್ನ ಹಾಕೊಳ್ಳಿ. ನಿಮ್ಮ ಒಂದು ಸೇಮ್ ಇದು ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಸೇಮ್ ಆಗಿತ್ತಂದರೆ ನೀವು ಸಿಂಪಲ್ಲಾಗಿ ಎಸ್ ಹಾಕೊಳ್ಳಿ. ನೀವು ಇಲ್ಲಿ ಏನು ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ನೀಡಿರ್ತಾರೆ ಅದೇ ಡೀಟೇಲ್ಸ್ ಇಲ್ಲಿ ಅಡ್ರೆಸ್ಸು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಇಲ್ಲ ನಂದು ಪ್ರೆಸೆಂಟು ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಇದೆ ಅಂದರೆ ಇಲ್ಲಿ ನೋ ಅಂತ ಹಾಕೊಂಡು ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಸಪ್ರೇಟಾಗಿ ನೀಡ್ಕೋಬೋದು. ನಿಮ್ಮ ಅಡ್ರೆಸ್ನ ಈ ರೀತಿಯಾಗಿ ಹಾಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಡಿಕ್ಲರೇಷನ್ ಬರುತ್ತೆ, ಇಲ್ಲೇನಿಲ್ಲ ಒಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಿವ್ಯೂ OTR ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದ್ಸಲ ನೀವು SLC ಡೀಟೇಲ್ಸ್ನ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಸ್ಪೆಲ್ಲಿಂಗ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ಒಂದ್ಸಲ ಚೆಕ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಡಿಕ್ಲೇರ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ನ ಸಕ್ಸಸ್ಫುಲ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ನೀವೇ ಒಂದು ಸೆಟ್ ಮಾಡೋ ಪಾಸ್ವರ್ಡ್ ಇರುತ್ತೆ. ಈಗ ಡೈರೆಕ್ಟಾಗಿ ಮತ್ತೊಮ್ಮೆ ನೀವು ಇಲ್ಲಿ ಹೋಮ್ ಪೇಜ್ ಬಂದಿರುತ್ತೆ. ನೀವು ಹೋಮ್ ಪೇಜ್ ಓಪನ್ ಮಾಡ್ಕೊಂಡು ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗಾಗಲೇ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ ಮತ್ತು ನೀವೇ ಒಂದು ಪಾಸ್ವರ್ಡ್ನ ಸೆಟ್ ಮಾಡಿರ್ತೀರ, ಆ ಪಾಸ್ವರ್ಡ್ನ ಹಾಕೊಳ್ಳಿ. ಮತ್ತು ಓಲ್ಡ್ ಕ್ಯಾಂಡಿಡೇಟ್ಸ್ಗಳು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ನ ಹಾಕೊಂಡು ಕೆಳಗೆ ಬಂದಿರುವಂಥ ಒಂದು ಕ್ಯಾಪ್ಚಾನ ಡೀಟೇಲ್ಸ್ ನೀಡಿ ಲಾಗಿನನ್ನು ಮಾಡ್ಕೊಳ್ಳಿ. ನೋಡಿ ಲಾಗಿನ್ ಮಾಡಿದ ತಕ್ಷಣ ಒಂದು ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನಿಮ್ಮದು ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಲೈವ್ ಎಕ್ಸಾಮಿನೇಷನ್ ಅಂತ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ನೋಡಿ ಸೆಲೆಕ್ಷನ್ ಪೋಸ್ಟ್ ಪೇಸ್ 14 2026 ಈ ಒಂದು ಅಪ್ಲಿಕೇಶನ್ ಡೇಟ್ ಆಗಿರ್ಬೋದು, ಎಂಡ್ ಡೇಟ್ ಆಗಿರ್ಬೋದು, ಲಾಸ್ಟ್ ಪೇಮೆಂಟ್ ಡೇಟ್ ಆಗಿರ್ಬೋದು, ಕರೆಕ್ಷನ್ ಡೇಟ್ ಇಲ್ಲಿ ನಿಮಗೆ ಶೋ ಮಾಡಿರ್ತಾರೆ. ಸಿಂಪಲಾಗಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡೋದ್ರಿಂದ ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ನೀವು ಓದ್ಕೋಬೋದು, ಅದೇನಿಲ್ಲ. ಕೆಳಗೆ ಸ್ಕ್ರೋಲ್ ಮಾಡಿ ಫಿಲ್ ಅಪ್ ಫಾರ್ಮ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪರ್ಸನಲ್ ಡೀಟೇಲ್ಸ್ ನಿಮಗೆ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡುವಾಗ ಡೀಟೇಲ್ಸ್ನ ನೀಡಿರ್ತಿರಲ್ಲ, ಅದರ ಅನುಸಾರ ಡಾಟಾ ಇಲ್ಲಿ ಫೆಚ್ ಆಗಿರುತ್ತೆ, ನೀವು ಒಂದ್ಸಲ ಚೆಕ್ ಮಾಡ್ಕೋಬೋದು. ಕೆಳಗೆ ಸ್ಕ್ರೋಲ್ ಮಾಡಿ ಎಲ್ಲ ಡೀಟೇಲ್ಸ್ ಇನ್ಫಾರ್ಮೇಷನ್ಸ್ ಇರುತ್ತೆ, ಇದನ್ನು ನೋಡ್ಕೊಂಡು ನೀವು ಸಿಂಪಲ್ಲಾಗಿ ಏನಿಲ್ಲ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಸಕ್ಸಸ್ ಬರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲೇದಾಗಿ ಒಂದು ಫಾರ್ಮ್ನ ಎಡಿಷನಲ್ ಇನ್ಫಾರ್ಮೇಷನ್ ಫಸ್ಟ್ ಒಂದು ನೀವು ಇಲ್ಲಿ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಸಿಂಪಲ್ಲಾಗಿ ಎರಡೇ ಒಂದು ಆಪ್ಷನ್ಸ್ಗಳು ಇಲ್ಲಿ ನೀವು ನೋಡ್ಬೋದು. ಮೊದಲೇದಾಗಿ ನೀವೇನಾದರೂ ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ ಆಗಿದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದರೆ ನೀವು ಸಿಂಪಲ್ಲಾಗಿ ನೋ ಅಂತ ಹಾಕೋಬೋದು. ಎಸ್ ಅಂದರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಡೀಟೇಲ್ಸ್ ಇನ್ಫಾರ್ಮೇಷನನ್ನು ನೀಡಬೇಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಆಪ್ಷನ್ಸು ಆರ್ ಯು ಗೌರ್ಮೆಂಟ್ ಎಂಪ್ಲಾಯ್ ಅಂದರೆ ನೀವು ಸರ್ಕಾರಿ ನೌಕರರ ಅಂತ ಇಲ್ಲಿ ಕೇಳಿರ್ತಾರೆ. ಅಂದರೆ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದರೆ ನೀವು ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ಯಾವೊಂದು ಗೌರ್ಮೆಂಟ್ ಎಂಪ್ಲಾಯ್ ಆ ಒಂದು ಡೀಟೇಲ್ಸ್ನ ಅವ್ರು ಇನ್ಫಾರ್ಮೇಷನ್ ಕೇಳ್ತಾರೆ. ಇಲ್ಲ ನಾವು ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಸಕ್ಸಸ್ ಅಂತ ಬರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಆದ ತಕ್ಷಣ ಎಡಿಷ್ನಲ್ ಇನ್ಫಾರ್ಮೇಷನ್ ಸೆಕೆಂಡ್ ಒನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮೊಂದು ಇನ್ಫಾರ್ಮೇಷನ್ಸ್ ಏನೇನು ನೀಡಬೇಕಂತ ನೋಡ್ಕೊಳ್ಳೋಣ. ನೋಡಿ ಮೊದಲೇದಾಗಿ ಪ್ರಿಫರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ಬರುತ್ತೆ. ಅಂದರೆ ಈಗಾಗಲೇ ನಿಮಗೆ 3 ಆಪ್ಷನ್ ಪ್ರಿಫರೆನ್ಸ್ನ ನೀಡ್ಬೋದು. ನಿಮ್ಮದು ನಿಯರೆಸ್ಟ್ ಅಂದರೆ ನಿಮ್ಮ ಒಂದು ಅಡ್ರೆಸ್ಸಿಂದ ನಿಯರೆಸ್ಟ್ ಇರುವ 3 ಒಂದು ಎಕ್ಸಾಮ್ ಒಂದು ಸಿಟೀಸ್ ಪ್ರಿಫರೆನ್ಸ್ನ ನೀಡ್ಕೋತಾ ಹೋಗಬೇಕಾಗುತ್ತೆ. ಆ ಒಂದು ಪ್ರಿಫರೆನ್ಸ್ ಆರ್ಡರ್ ಅನುಸಾರ ಅವರು ನಿಮಗೆ ಒಂದು ಎಕ್ಸಾಮ್ ಸಿಟಿಯನ್ನು ಒಂದು ಕೊಡ್ತಾರೆ. ಅದನ್ನು ಯಾವ ರೀತಿ ಮಾಡಬೇಕಂದ್ರೆ ನೋಡಿ, ಪ್ರಿಫರೆನ್ಸ್ ಒನ್ಸ್ ಎಕ್ಸಾಮಿನೇಷನ್ ಇಲ್ಲಿ ಬಂದಿರುತ್ತೆ. ನಮ್ಮದು ಕರ್ನಾಟಕ ಕೆಳ ರೀಸನ್ ಇರುತ್ತೆ, ನೀವು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನಮ್ಮ ಕಡೆ ಬೆಳಗಾವಿ, ಬೆಂಗಳೂರು, ಹುಬ್ಳಿ ಈ ರೀತಿಯಾಗಿ ಸಾಕಷ್ಟು ಝೋನ್ಸ್ಗಳು ಅಂದರೆ ಎಕ್ಸಾಮ್ ಸಿಟೀಸ್ ಇದ್ದಾವೆ. ನಿಮ್ಮ ಒಂದು ಅಡ್ರೆಸ್ಸಿಂದ ಸಿಟಿ ಒಂದು ನಿಯರೆಸ್ಟ್ ಇರುವ ಒಂದು ಸಿಟಿನ ನೀವು ಚೂಸ್ ಮಾಡ್ಕೋಬೋದು. ಎಕ್ಸಾಂಪಲ್ ಆಗಿ ನಾನು ಈ ರೀತಿಯಾಗಿ ಒಂದು ಪ್ರಿಫರೆನ್ಸನ್ನು ನೀಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಆರ್ಡರ್ ವೈಸು 3 ಸಿಟೀಸ್ಗಳನ್ನ ಪ್ರಿಫರೆನ್ಸನ್ನಾಗಿ ನೀಡ್ಕೊಳ್ಳಿ. ಇದಾದ ತಕ್ಷಣ ಇವು ಕೆಳಗೆ ಯಾವುದೇ ರೀತಿ ಇಲ್ಲಿ ಬ್ಲ್ಯಾಂಕ್ ಆಗಿರ್ತವೆ, ಇದೇನು ಆಪ್ಷನ್ಸ್ ನಿಮಗೆ ಅಪ್ಲಿಕೇಬಲ್ ಆಗಲ್ಲ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಬಂದಿರುತ್ತೆ ನೋಡಿ, ಡ್ಯೂ ಹ್ಯಾವ್ ಅ ಫಿಸಿಕಲ್ ಲಿಮಿಟೇಷನ್. ಈ ಒಂದು ಫಿಸಿಕಲ್ ಲಿಮಿಟೇಷನ್ಗೆ ಸಂಬಂಧಪಟ್ಟಂಗೆ ಈ ಒಂದು ಆಪ್ಷನ್ಸ್ ಇರುತ್ತೆ. ನಿಮಗೇನಾದರೂ ಫಿಸಿಕಲ್ ಲಿಮಿಟೇಷನ್ ಏನಾದರೂ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಎಸ್ ಅಂತ ಹಾಕ್ಕೊಳ್ಳಿ. ನಿಮಗಿಲ್ಲ ಯಾವುದೇ ರೀತಿ ಫಿಸಿಕಲಿ ಯಾವುದೇ ರೀತಿ ಲಿಮಿಟೇಷನ್ಸ್ ಏನು ಇಲ್ಲ ಅಂದರೆ ಸಿಂಪಲ್ಲಾಗಿ ನೀವು ನೋ ಅಂತ ಹಾಕೋಬೋದು. ಮತ್ತು ಇನ್ನೊಂದು, ಇದು ಯಾವುದೇ ರೀತಿ ಕಂಪಲ್ಸರಿ ಇಲ್ಲ, ನೀವು ಡ್ಯಾಶನ್ನು ಬಿಟ್ಟರು ನಡೆಯುತ್ತೆ.
ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಈ ಒಂದು ಆಪ್ಷನ್ಸು ನಿಮಗೆ ಅಪ್ಲಿಕೇಬಲ್ ಆಗಂಗಿಲ್ಲ, ಅಂದರೆ ಈ ಆಪ್ಷನ್ಸು ನಿಮಗೆ ಅಪ್ಲಿಕೇಬಲ್ ಆಗಲ್ಲ. ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಮೀಡಿಯಮ್ ಆಫ್ CBT ಅಂದರೆ CBE ಅಂದರೆ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ಸ್, ಅಂದರೆ ಈ ಒಂದು ಎಕ್ಸಾಮಿನೇಷನ್ ನಿಮಗೆ ಎರಡೇ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಯಾವುದೇ ರೀತಿ ಕನ್ನಡ ಲ್ಯಾಂಗ್ವೇಜಲ್ಲಿ ಇರೋದಿಲ್ಲ. ಓನ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಈ ಒಂದು ಎಕ್ಸಾಮಿನೇಷನ್ ಬರಲು ಅವಕಾಶವನ್ನು ಕೊಟ್ಟಿರ್ತಾರೆ. ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ನಲ್ಲಿ ಈ ಒಂದು ಟೆಸ್ಟ್ನ ಬರೀತಲ್ಲ ಆ ಒಂದು ಲ್ಯಾಂಗ್ವೇಜನ್ನು ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಆ ಲ್ಯಾಂಗ್ವೇಜನ್ನು ವೆರಿಫೈ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ನೀಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಕ್ಸಸ್ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪೋಸ್ಟ್ ರಿಲೇಟೆಡ್ ಡೀಟೇಲ್ಸ್. ನೋಡಿ ಈ ಒಂದು ಸೆಕ್ಷನ್ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಸಾಕಷ್ಟು ಜಾಬ್ಸ್ಗಳು ಕರೀತಾರೆ, SSC MTS CHSL CGL ಈ ರೀತಿಯಾಗಿ ಕರೀತಾರೆ. ಬಟ್ ಇಲ್ಲಿ ನಿಮಗೆ ಎಲ್ಲ ಒಂದೇ ಪ್ರೊಸೆಸ್ ಇರುತ್ತೆ. ಬಟ್ ಇಲ್ಲಿ ಪೋಸ್ಟ್ ರಿಲೇಟೆಡ್ ಡೀಟೇಲ್ಸ್ ಫೇಸ್ 14ನಲ್ಲಿ ಇಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಏನು ಒಂದು ನೋಟಿಫಿಕೇಷನ್ ಕರೆದಿದ್ದಾರೆ, ಟೋಟಲ್ ಆಗಿ ನೀವು 3 ಜಾಬ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಈಗ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ, ನಿಮಗೆ ಇಲ್ಲಿ ಒಂದೇ ಅಪ್ಲಿಕೇಶನ್ ಹಾಕ್ಬೋದು. ಮತ್ತೊಮ್ಮೆ ನೀವು ಇದೇ ರೀತಿಯಾಗಿ ಇನ್ನೊಂದು ಸಲ ಬಂದು ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ಈಗ ನಾನು ಎಕ್ಸಾಂಪಲ್ ಆಗಿ SSLC ಮೇಲೆ ಇರುವಂಥ ಜಾಬ್ಗೆ ಮಾತ್ರ ಈಗ ಅಪ್ಲಿಕೇಬಲ್, ಅಂದರೆ ಅಪ್ಲಿಕೇಶನ್ನ ಈಗ ಹಾಕ್ತೀನಿ. ಹಾಕಿದ ಮೇಲೆ ಮತ್ತೊಮ್ಮೆ ನೀವು PUC ಡಿಗ್ರಿ ಮೇಲೆ ಹಾಕಬೇಕಂದ್ರೆ ಮತ್ತೆ ಈಗ ನಾನು ಏನು ಪ್ರೊಸೆಸ್ನ ತೋರಿಸಿದ್ನಲ್ಲ ಮತ್ತೆ ಅದನ್ನೇ ಪ್ರೊಸೆಸ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿ ಪೋಸ್ಟ್ ರಿಲೇಟೆಡ್ ಡೀಟೇಲ್ಸಲ್ಲಿ ಮತ್ತೆ ಚೇಂಜ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೋದು. 3 ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ ಮೊದಲೇದಾಗಿ ಪೋಸ್ಟ್ ರಿಲೇಟೆಡ್ ಡೀಟೇಲ್ಸ್ ಅಂತ ಏನು ಕೇಳ್ತಾ ಇದೆ ನೋಡ್ಕೋಣ. ನೋಡಿ ಮೊದಲೇದಾಗಿ ರೀಸನ್ ಟು ವಿಚ್ ದ ಪೋಸ್ಟ್ ಬಿಲಾಂಗ್ಸ್, ಅಂದರೆ ನೀವು ಯಾವ ಒಂದು ರೀಸನ್ನಲ್ಲಿ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಆಗ್ತೀರಾ ಅಂತ ಕೇಳಿರ್ತಾರೆ. ಎಕ್ಸಾಂಪಲ್ ಆಗಿ ಸೆಂಟ್ರಲ್ ರೀಸನ್, ಈಸ್ಟರ್ನ್ ರೀಸನ್ಸ್ ಅಥವಾ ಕರ್ನಾಟಕ ಕೇರಳ ರೀಸನ್. ನೀವು ಏನಾದರೂ ನಮ್ಮ ಕರ್ನಾಟಕದಲ್ಲೇ ಅಥವಾ ಕೇರಳ ರೀಸನ್ನಲ್ಲಿ ಏನಾದರೂ ಕೆಲಸ ಮಾಡಲು ಬಯಸ್ತಿದ್ದೀರಾ ಆ ಒಂದು ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಇಲ್ಲಿ ನೀವು ಕರ್ನಾಟಕ ಕೇರಳ ರೀಸನ್ ಅಂತಿದೆಯಲ್ಲ ಇದನ್ನು ಚೂಸ್ ಮಾಡ್ಕೊಳ್ಳಿ. ಅದನ್ನು ಚೂಸ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಒಂದು ಕರ್ನಾಟಕ ಕೇರಳ ರೀಸನ್ನಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುವಂಥ ಹುದ್ದೆಗಳಿದ್ದಾವಲ್ಲ ಅದು ಒಂದು ಪೋಸ್ಟ್ ಕೋಡ್ ಇರುತ್ತೆ. ನೋಡಿ ಇಲ್ಲಿ ಕೋಡ್ ಬರ್ತವೆ. ಈ ಕೋಡ್ ನಿಮಗೆ ಗೊತ್ತಾಗೋದಿಲ್ಲ ಯಾವ ಒಂದು ಪೋಸ್ಟ್ಗೆ ನಾವು ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ, ಒಂದು ನೋಟಿಫಿಕೇಷನಲ್ಲಿ ನಿಮಗೆ ಯಾವ ಹುದ್ದೆ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಅಂದರೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ ಅಥವಾ SLC ಕಂಪ್ಲೀಟ್ ಆದರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂಥ ಹುದ್ದೆಗಳ ಒಂದು ಕೋಡ್ನ ನೀವು ಅಲ್ಲಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡೋದಿರುತ್ತೆ. ನಿಮಗೆ ಇಲ್ಲಿ ಡೈರೆಕ್ಟಾಗಿ ನೀವು ಪೋಸ್ಟ್ನ ಇಲ್ಲಿ ಚೂಸ್ ಮಾಡಬೇಕಂದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಏನು ಮಾಡಿ, ನಾನು ಎಕ್ಸಾಂಪಲ್ ಆಗಿ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನಲ್ಲಿ ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಯಾವುದೇ ರೀತಿ ಸ್ಕಿಲ್ ಆಗಿರ್ಬೋದು ಇರದೇ ಆಗಿರುವಂಥ ಪೋಸ್ಟ್ಗಳು ನಮಗೆ ಯಾವ್ಯಾವ ಬರುತ್ತೆ ಅಂತ ನೀವು ಅಲ್ಲಿ ಚೆಕ್ ಮಾಡಿಕೊಂಡು ಆಮೇಲೆ ಅಲ್ಲಿ ಕೋಡ್ನ ನೀವು ನೋಟ್ ಮಾಡಿಕೊಂಡು ಆ ಕೋಡ್ನ ಇಲ್ಲಿ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನಾನು ಈಗ ಮಾಹಿತಿ ಕೊಡ್ತೀನಿ. ಯಾವ ಒಂದು SSLCನಲ್ಲಿ ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ, ಯಾವುದೇ ರೀತಿಯಾಗಿ ಒಂದು ಸ್ಕಿಲ್ ಬೇಕಾಗಿಲ್ಲ, ಎಡಿಷ್ನಲ್ ಒಂದು ಡೀಟೇಲ್ಸ್ ಇಲ್ಲಾರದೆ ಪೋಸ್ಟ್ಗಳು ಯಾವಿದ್ದಾವೆ ಅಂತ ನಾವೀಗ ಚೆಕ್ ಮಾಡ್ಕೊಳ್ಳೋಣ. ಈಗ ನಾನು ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕೋಡ್ನ ನಾವು ಒಂದು ಯಾವುದಾದ್ರೂ ಕೋಡ್ನ ಚೂಸ್ ಮಾಡಿಕೊಂಡು ಇಲ್ಲಿ ಚೂಸ್ ಮಾಡಿ ಅಪ್ಲಿಕೇಶನ್ ಹಾಕೊಳ್ಳೋಣ. ನೋಡಿ ಈ ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀರಿ. ನೋಡಿ SSC ಸೆಲೆಕ್ಷನ್ ಪೋಸ್ಟ್ಗಳು ನೋಡಿ ಟೋಟಲ್ ಆಗಿ ಪೋಸ್ಟ್ಗಳು ಎಷ್ಟಿದ್ದಾವೆ ಅಂದರೆ ಡಿಪಾರ್ಟ್ಮೆಂಟ್ ವೈಸು 382 ಹುದ್ದೆಗಳು ಬೇರೆ ಬೇರೆ ರೀತಿ ಇದ್ದಾವೆ. ಅಂದರೆ MTS ಆಗಿರ್ಬೋದು, ಲೋ ಲೆವೆಲಿಂದ ಹೈಯೆಸ್ಟ್ ಲೆವೆಲ್ವರೆಗೂ ಪೋಸ್ಟ್ಗಳಿದ್ದಾವೆ. ಅದರಲ್ಲಿ ಟೋಟಲ್ ಆಗಿ 3003 ವೇಕೆನ್ಸಿಗಳಿದ್ದಾವೆ. 9 ರೀಸನ್ಸಲ್ಲಿ ಶೋಯಿಂಗ್ 382 ಹುದ್ದೆಗಳಿರ್ತವೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು. ನೋಡಿ ಯಾವೊಂದು ರೀಸನ್ನಲ್ಲಿ ಯಾವೊಂದು ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ನೀವು ಚೆಕ್ ಮಾಡ್ಕೋಬೋದು. ನೀವೇನಾದರೂ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಬೇಕಾಗಿದ್ದರೆ ಅಂದರೆ ಕರ್ನಾಟಕ ಕೆಳ ರೀಸನ್ದಲ್ಲಿ ನೀವು ನೋಡ್ಕೋಬೋದು. ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ 324 ವೇಕೆನ್ಸಿ ಇದ್ದಾವೆ ಮತ್ತು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಅಲ್ಲಿ ರಿಸರ್ವ್ ಮಾಡಿದ್ದಾರೆ ಅಂತ ನೀವು ಚೆಕ್ ಮಾಡ್ಕೋಬೋದು. ನೀವೇನು ಇಂಪಾರ್ಟೆಂಟ್ ಚೆಕ್ ಮಾಡಬೇಕಂದ್ರೆ ಚೆಕ್ ಯುವರ್ ಎಲಿಜಿಬಿಲಿಟಿ, ಅಂದರೆ ನಿಮಗೆ ಯಾವ್ಯಾವ ಪೋಸ್ಟ್ ಬರ್ತಾವೆ, ಅಂದರೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇರಬಾರ್ದು, ಯಾವುದೇ ರೀತಿಯಾಗಿ ನಿಮಗೆ ಇಲ್ಲಿ ಸಿಂಪಲ್ಲಾಗಿ SSLC ಮೇಲೆ ಯಾವುದೇ ರೀತಿ ನಮಗೆ ಯಾವುದೇ ರೀತಿ ಸ್ಕಿಲ್ ಟೆಸ್ಟ್ ಇರಬಾರ್ದು, ಎಕ್ಸ್ಪೀರಿಯೆನ್ಸ್ ಇರಬಾರ್ದು, ಸಿಂಪಲ್ಲಾಗಿ SLC ಮೇಲೆ ಈ ರೀತಿಯಾಗಿ ನೀವು ಚೆಕ್ ಮಾಡಬೇಕಂದ್ರೆ ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕೀವರ್ಡ್ಸ್ ಅಂತಿದೆ, ಇಲ್ಲೇನು ನೀವೇನಾದರೂ ಇಲ್ಲೇನು ನೀವು ಯೂಸ್ ಮಾಡಬೇಡಿ. ಇಲ್ಲಿ ರೀಸನ್ ಅಂತಿದೆ, ನೀವು ಯಾವ ಒಂದು ರೀಸನಲ್ಲಿ ಅಂದರೆ ರೀಸನಲ್ಲಿ ಕೆಲಸ ಮಾಡಲು ಬಯಸ್ತೀರಾ. ನಾನು ಎಕ್ಸಾಂಪಲ್ ಆಗಿ ನನಗೆ ಕರ್ನಾಟಕ ಕೆಳ ರೀಸನ್ ಬೇಕಾಗಿದೆ. ಮತ್ತು ಎಕ್ಸಾಮ್ ಲೆವೆಲ್ ನಿಮಗೆ ಯಾವ ಒಂದು ಎಕ್ಸಾಮ್ ಲೆವೆಲ್ ಅಂದರೆ SSLC ಮೇಲೂ ಹಾಕ್ಬೋದು, PUC ಮೇಲೂ ಹಾಕ್ಬೋದು, ಡಿಗ್ರಿ ಮೇಲೂ ಹಾಕ್ಬೋದು, ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ. ಈಗ ನಾವು ಫಸ್ಟ್ ಏನು ಮಾಡೋಣ, SSLC ಮೇಲೆ ಅಪ್ಲಿಕೇಶನ್ ಹಾಕೊಳ್ಳೋಣ. ಇದಾದ ತಕ್ಷಣ ಸೆಕೆಂಡ್ ಇಯರ್ ಮೇಲೆ ಮತ್ತು ಡಿಗ್ರಿ ಮೇಲೆ ಈ ರೀತಿಯಾಗಿ ಸಪ್ರೇಟಾಗಿ ಹಾಕೊಳ್ಳೋಣ. ಈಗ ನಾವು SSLC ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಮೆಟ್ರಿಕ್ಯುಲೇಷನ್ ಮೇಲೆ ಅಷ್ಟೇ ಸಾಕು. ಪೇ ಲೆವೆಲ್ ಇದು ಬೇಕಾದರೆ ಇರಲಿ ಅಷ್ಟೇ, ಇದನ್ನೇ ಸಿಂಪಲಾಗಿ ಅಷ್ಟೇ ಇರಲಿ. ಸ್ಕಿಲ್ ಟೆಸ್ಟ್ ಕೇಳ್ತಾ ಇದೆ, ನಮಗೆ ಸ್ಕಿಲ್ ಟೆಸ್ಟ್ ಯಾವುದೇ ರೀತಿ ಬೇಡ ಅಂದರೆ ನಾಟ್ ರಿಕ್ವೈರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಎಕ್ಸ್ಪೀರಿಯೆನ್ಸ್ ಅಂತ ಇದೆ, ಇದು ಫ್ರೆಷರ್ಸ್ ಎಲಿಜಿಬಲ್ ಮತ್ತು ರಿಕ್ವೈರ್ಡ್ ಅಂತ ಕೇಳ್ತಾರೆ. ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ರಿಕ್ವೈರ್ಡ್ ಅಂತ ಹಾಕೊಳ್ಳಿ. ನಮಗೆ ಎಕ್ಸ್ಪೀರಿಯೆನ್ಸ್ ಏನೂ ಇಲ್ಲ, ನಾವು ಫ್ರೆಷರ್ ಇದ್ದೀವಿ, ಫ್ರೆಷರ್ ಎಲಿಜಿಬಲ್ ಇದ್ದದ್ದು ಪೋಸ್ಟ್ಗಳು ಶೋ ಮಾಡಿ ಅಂತ ಇರುತ್ತೆ. ಇಷ್ಟು ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕೆಳಗೆ ಪೋಸ್ಟ್ಗಳು ಶೋ ಆಗುತ್ತೆ. ಇದು
ರೊಟೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ರೀತಿ ರೊಟೇಟ್ ಮಾಡ್ತೀನಿ ನಾನು. ನೋಡಿ ಈ ರೀತಿಯಾಗಿ ಪೋಸ್ಟ್ಗಳು ನಿಮಗೆ ಇಲ್ಲಿ ಶೋ ಆಗುತ್ತೆ. ನೋಡಿ ಕರ್ನಾಟಕ ಕೆಳರಿನಲ್ಲಿ ಬರೀ ಟೋಟಲಾಗಿ ಬರೀ SSLC ಮೇಲೆ ಯಾವ್ಯಾವ ಪೋಸ್ಟ್ ಇದ್ದಾವೆ, ಯಾವುದೇ ರೀತಿ ಸ್ಕಿಲ್ ಟೆಸ್ಟ್ ಇರೋದಿಲ್ಲ ಮತ್ತು ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ. ಇಷ್ಟು ಪೋಸ್ಟ್ಗಳು ನಮಗೆ ಎಲಿಜಿಬಲ್ ಇದ್ದಾವೆ. ಇವು ಯಾವುದಾದ್ರೂ ಪೋಸ್ಟಿಗೆ ನಾವು ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ನಾನು ಎಕ್ಸಾಂಪಲ್ ಆಗಿ ಈಗ ಒಂದು ಕೋಡ್ನ ಕಾಪಿ ಮಾಡ್ಕೊಳ್ತೀನಿ. ನಾನು ಯಾವುದು ಅಪ್ಲೈ ಮಾಡ್ತೀನಿ ಅಂದರೆ ಇಲ್ಲೊಂದು ಫೀಲ್ಡ್ ಅಸಿಸ್ಟೆಂಟ್ ಅಂತ ಒಂದು ಜಾಬ್ ಇದೆ. ಇದು ಒಂದು ಕೋಡ್ ಇದೆ KK 12526. ಈ ಒಂದು ಕೋಡ್ನ ನಾನು ಕಾಪಿ ಮಾಡ್ಕೊಂಡು ಈ ಕೋಡ್ನ ನಾನು ಕಾಪಿ ಮಾಡ್ಕೊಳ್ತೀನಿ. ಇದೇ ಒಂದು ಜಾಬ್ಗೆ ನಾನು ಅಲ್ಲಿ ಅಪ್ಲೈ ಮಾಡ್ತೀನಿ. 12526 ಇದು ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆ ಆಗಿದೆ. ಇದು 18ಇಂದ 25 ಏಜ್ ಒಳಗಿರಬೇಕಾಗುತ್ತೆ. ಮತ್ತು ನೀವು ಟೋಟಲಾಗಿ ಫುಲ್ ಇನ್ಫಾರ್ಮೇಷನ್ ನೋಡಬೇಕಂದ್ರೆ ಇಲ್ಲಿ ಐಸ್ ಸಿಂಬಾಲ್ ಇರುತ್ತೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಜಾಬ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಇಲ್ಲಿ ಶೋ ಆಗುತ್ತೆ. ನೋಡಿ ಕರ್ನಾಟಕ ಕೆಳ ರೀಸನು ಪೋಸ್ಟ್ ಕೋಡ್ ಇದನ್ನು ನೋಟ್ ಮಾಡ್ಕೊಳ್ಳಿ. ಮತ್ತು ನಾನು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಪೋಸ್ಟ್ ಇಷ್ಟ ಆಗುತ್ತೆ ಮತ್ತು ಆ ಪೋಸ್ಟಲ್ಲಿ ನಿಮ್ಮ ಕೆಟಗರಿಗೆ ಸೀಟ್ ಅದಾವ ಇಲ್ಲ ಅಂತ ಚೆಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ನಾವು ಮೆಟ್ರಿಕೇಷನ್ ಲೆವೆಲ್ ಇದು ಆಗಿರುತ್ತೆ. ಇದು ಗ್ರೂಪ್ C ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಸ್ಕಿಲ್ ಟೆಸ್ಟ್ ಬೇಕಾಗಿಲ್ಲ, ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ. ಸಿಂಪಲ್ ಆಗಿ SSLC ಕಂಪ್ಲೀಟ್ ಮಾಡಿದ್ರೆ ಸಾಕು. ಮತ್ತು ಕೆಟಗರಿಯಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ, ಟೋಟಲ್ 5 ಇದ್ದಾವೆ. ಮತ್ತು ಯಾವ ಕೆಟಗರಿ ಎಷ್ಟು ರಿಸರ್ವೇಷನ್ ಅಂತ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ. ನೋಡಿ ಇದು ಸಿಂಪಲ್ ಆಗಿ ಏನಂದರೆ SSLC ಕಂಪ್ಲೀಟ್ ಆಗಿರಬೇಕು, ಸೈನ್ಸ್ ಸಬ್ಜೆಕ್ಟ್ ಓದಿರಬೇಕು, ಅಥವಾ ಡಿಪ್ಲೊಮಾ ಇನ್ ಸೆರಿಕಲ್ಚರ್ ಫ್ರಮ್ ರಿಕಗ್ನೈಸ್ ಇನ್ಸ್ಟಿಟ್ಯೂಟ್ ಇದರಲ್ಲಾದರೂ ನೀವು ಕಂಪ್ಲೀಟ್ ಮಾಡಿರಬೇಕು. ಕಂಪಲ್ಸರಿ ಎಲ್ಲರೂ SSLC ಕಂಪ್ಲೀಟ್ ಮಾಡಿರ್ತಾರೆ, ಸೈನ್ಸ್ ಇದ್ದೇ ಇರುತ್ತೆ. ಇದು ಅಪ್ಲಿಕೇಬಲ್ ನಮಗೆ ಆಗುತ್ತೆ. ಅದಕ್ಕೆ ನಾನು ಈ ಒಂದು ಕೋಡ್ನ ನೋಟ್ ಮಾಡ್ಕೊಳ್ತೀನಿ, KK 12526. ಈ ರೀತಿಯಾಗಿ SSLC ಚೆಕ್ ಮಾಡ್ಕೊಳ್ಳಿ, ಒಂದು ನೋಟ್ ಮಾಡ್ಕೊಳ್ಳಿ. ಮೊದಲೇ ಅಪ್ಲಿಕೇಶನ್ ಹಾಕೋ ಮುಂಚೆನೇ ಈ ಕೆಲಸ ಮಾಡಬೇಕು ನೀವು. ಮತ್ತು PUC ನಲ್ಲಿ ಹಾಕಬೇಕಂದ್ರೆ ಇದೇ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಯಾವ ಒಂದು ಹುದ್ದೆ ನೀವು ಆಯ್ಕೆ ಮಾಡ್ಕೋತಾರೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಡಿಗ್ರಿನಲ್ಲಿ ಇದೇ ರೀತಿಯಾಗಿ ಮಾಡ್ಕೊಂಡು ನೋಟ್ ಮಾಡಿ ಇಟ್ಕೊಂಡಿರಿ ಕೋಡು. ಆಮೇಲೆ ಅಪ್ಲೈ ಮಾಡಿ, ನಿಮಗೆ ಈಸಿ ಆಗುತ್ತೆ. ಈಗ ನಾನು ಈ ಕೋಡ್ನ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ನ ಈಗ ಹಾಕೊಳ್ಳೋಣ. ನೋಡಿ ನಂದು ಕೋಡು 12526. ಈ ಹುದ್ದೆಗೆ ನಾನು ಅಪ್ಲಿಕೇಶನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಚೂಸ್ ಮಾಡಿದ ತಕ್ಷಣ ನೋಡಿ ಆಟೋಮೆಟಿಕ್ಕಾಗಿ ಆ ಪೋಸ್ಟ್ ಕೋಡ್ ಹಾಕಿದ ಮೇಲೆ ಯಾವ ಒಂದು ಪೋಸ್ಟ್ ನೇಮ್ ಇದೆ, ಆ ಒಂದು ಪೋಸ್ಟು ಯಾವ ಒಂದು ಲೆವೆಲ್ ಅಂದರೆ SSLC ಲೆವೆಲ್ ಇದೆ, ಇಷ್ಟು 2 ಇನ್ಫಾರ್ಮೇಷನ್ ಬಂದುಬಿಡುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕು, ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ. ಅಂದರೆ ನೀವು ಸದ್ಯಕ್ಕೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಕಂಪ್ಲೀಟ್ ಮಾಡಿದ್ದೀರಾ? ನಂದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದೆ. ಗ್ರ್ಯಾಜುಯೇಷನ್ ಈ ರೀತಿ ಹಾಕ್ಕೊಳ್ಳಿ. PUC ಕಂಪ್ಲೀಟ್ ಆಗಿದ್ರೆ PUC ಹಾಕ್ಕೊಳ್ಳಿ. ಇದಾದ ತಕ್ಷಣ ಈ ಒಂದು ಹುದ್ದೆಗೆ, ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಏನಾದರೂ ಎಜುಕೇಷನ್ ಇನ್ಫಾರ್ಮೇಷನ್, ಅದರ್ ಏನಾದರೂ ಇನ್ಫಾರ್ಮೇಷನ್ ನೀವು ಕಲ್ತಿದ್ದೀರಾ, ಏನಾದರೂ ರಿಕ್ವೈರ್ಡ್ ಇದೆಯಾ ಅಂತ ಕೇಳ್ತಾರೆ. ಇದೇನು ಯಾವುದೇ ರೀತಿ ಕಂಪಲ್ಸರಿ ಇಲ್ಲ, ಇದನ್ನು ಡ್ಯಾಶನ್ನು ಬಿಡಿ ಅಷ್ಟೇ. ಕೆಳಗೆ ಬನ್ನಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಫಾರ್ ದ ಪೋಸ್ಟ್. ಅಂದರೆ ಈಗೇನು ನಾವು ಪೋಸ್ಟ್ ಕೋಡ್ ಹಾಕಿದ್ದಿಲ್ಲ, ಆ ಒಂದು ಪೋಸ್ಟ್ಗೆ ಏನು ಕ್ವಾಲಿಫಿಕೇಷನ್ ಕಂಪಲ್ಸರಿ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಕಂಪಲ್ಸರಿನೇ ಇರಬೇಕು, SSLC ಜೊತೆಗೆ ಸೈನ್ಸನ್ನು ಕಲ್ತಿರಬೇಕು, ಅಥವಾ ಡಿಪ್ಲೊಮಾ ಒಳಗೆ ಸೆರಿಕಲ್ಚರ್ ಫಾರ್ಮ್ ರಿಕಗ್ನೈಸ್ ಇನ್ಸ್ಟಿಟ್ಯೂಟ್ನಲ್ಲಿ ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಎರಡರಲ್ಲಿ ಒಂದಾಗಿರಬೇಕು. ನಮ್ಮದು SSLC ಕಂಪ್ಲೀಟ್ ಆಗಿದೆ, ಸೈನ್ಸ್ ಜೊತೆಗೆ, ಇದು ಕಂಪಲ್ಸರಿ ಅಂತ ಇಲ್ಲಿ ಶೋ ಆಗುತ್ತೆ. ಅಂತ ನೀವು ಕಂಪಲ್ಸರಿ ಅಂತ ನೀವು ಕಲ್ತಿದ್ದೀರಿ ಅಂತಂದ ನೀವು ಡಿಕ್ಲೇರ್ ಮಾಡಬೇಕಾಗತ್ತೆ. ಕೆಳಗೆ ಡಿಕ್ಲೇರ್ ಬಾಕ್ಸ್ ಇದೆ ನೋಡಿ, ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊ. ಇಷ್ಟೇ ಸಿಂಪಲ್ ಆಗಿರುತ್ತೆ ನೋಡಿ. ಡ್ಯೂ ಪ್ರೊಸೆಸ್ ರಿಕ್ವೈರ್ಡ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಫಾರ್ ದ ಪೋಸ್ಟ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನೀವು ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಕ್ವಾಲಿಫಿಕೇಷನ್ ಕರೆಕ್ಟಾಗಿ ಕಲ್ತಿದ್ದೀರಾ ಅಂತ ಇರುತ್ತೆ. ಇದನ್ನು ಕಂಪಲ್ಸರಿ ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಡ್ಯೂ ಪ್ರೊಸೆಸ್ ರಿಕ್ವೈರ್ಡ್ ಎಕ್ಸ್ಪೀರಿಯನ್ಸ್ ಫಾರ್ ದ ಪೋಸ್ಟ್. ಅಂದರೆ ಈ ಪೋಸ್ಟಿಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಏನಾದರೂ ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಏನಿಲ್ಲ, ಸಿಂಪಲ್ಲಾಗಿ ನಾಟ್ ಅಪ್ಲಿಕೇಬಲ್ ಅಂತ ಇದೆಯಲ್ಲ, ಇದನ್ನು ಯೂಸ್ ಮಾಡ್ಕೊಳ್ಳಿ, ನಾಟ್ ಅಪ್ಲಿಕೇಬಲ್. ಮತ್ತು ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕ್ಕೊಳ್ಳಿ, ಏನಾದರೂ ನಿಮಗೆ ಹೆಲ್ಪ್ ಆಗ್ಬೋದು. ಇಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಈ ಹುದ್ದೆಗೆ ಸಂಬಂಧಪಟ್ಟಂಗೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕೋಬೋದು. ಇದಾದ ತಕ್ಷಣ ನೆಕ್ಸ್ಟು ವೆದರ್ ದ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್. ನಿಮಗೆ ಏನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಕಾದರೆ ಎಸ್ ಅಂತ ಹಾಕ್ಕೊಳ್ಳಿ. ನಮಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ಸ್ ಬೇಡ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೋಬೋದು. ನೋಡಿ ಇಲ್ಲಿ ಎರರ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಪೋಸ್ಟ್ ಅಂತ ಇದ್ದಾರೆ. ಅಂದರೆ ಇಲ್ಲಿ ನಮಗೆ ಏಜ್ ರಿಲ್ಯಾಕ್ಷನ್ ತೊಗೊಳ್ಬೇಕಂದ್ರೆ ತೊಗೊಳ್ಳೇಬೇಕು ನೀವು. ಅಂದರೆ ಈ ಹುದ್ದೆಗೆ ನಮಗೆ 25 ನಮಗೆ ಏಜ್ ಇದ್ದರೆ ನಮ್ಗೆ ಏಜ್ ರಿಲ್ಯಾಕ್ಷನ್ ತೊಗೊಳ್ಬೇಕಾಗುತ್ತೆ. ನನಗೀಗ 25 ಮೇಲಾಗಿದ್ದರೆ ನಾನು ಏಜ್ ರಿಲ್ಯಾಕ್ಷನ್ ಕಂಪಲ್ಸರಿ ತೊಗೋಬೇಕಾಗುತ್ತೆ. ಅಂದರೆ ಏಜ್ ರಿಲ್ಯಾಕ್ಷನ್ ಯಾವ ರೀತಿ, ನಾನು SC ST ಕ್ಯಾಂಡಿಡೇಟ್ ಇದ್ದೀನಿ, ಇಲ್ಲಿ ಏಜ್ ರಿಲ್ಯಾಕ್ಷನ್ ತೊಗೊಂಡು ಯೂಸ್ ಮಾಡ್ಕೊಂಡು 7 ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲ ನಿಮಗೇನಾದರೂ ಕಡಿಮೆ ಏಜ್ ಇದ್ದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ, ಅದು ತೊಗೊಳುತ್ತೆ. ಏನಾದರೂ ನೋ ಮೇಲೆ ಕ್ಲಿಕ್ ಮಾಡಿದಾಗ ಯು ಆರ್ ನಾಟ್ ಎಲಿಜಿಬಲ್ ಅಂತಂದರೆ ನಿಮಗೆ ಏಜ್ ರಿಲ್ಯಾಕ್ಷನ್ ಕಂಪಲ್ಸರಿ ತೊಗೋಬೇಕು. ಇಷ್ಟು ಡೀಟೇಲ್ಸನ್ನು ಇಟ್ಕೊಂಡು 7 ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ 25ಕ್ಕಿಂತ ಅದು ಏಜ್ ಇರುತ್ತೆ ಡೀಟೇಲ್ಸು. 25 ಏಜ್ ಮೇಲಿದ್ದರೆ ಏಜ್ ರಿಲ್ಯಾಕ್ಷನ್ ತೊಗೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ಇಟ್ಕೊಂಡು 7 ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ 7 ನೆಕ್ಸ್ಟ್ ಮೇಲೆ ಮಾಡಿದ್ರೆ ಸಕ್ಸಸ್ ಬರುತ್ತೆ. ಕೊನೆಯದಾಗಿ ನಿಮ್ಮ ಒಂದು ಫೋಟೋಗ್ರಾಫಿ ಮತ್ತು ಸಿಗ್ನೇಚರ್ ಇರುತ್ತೆ. ಸಿಂಪಲ್ಲಾಗಿ ಪ್ರೊಸೆಸ್ ಇರುತ್ತೆ. ಈ ಒಂದು ಫೋಟೋ ನೀವು ಯಾವ ರೀತಿಯಾಗಿ ಇರಬೇಕು ಮತ್ತು ಅದಕ್ಕಿಂತ ಮುಂಚೆ
ನಿಮಗೆ ಫಸ್ಟ್ ಒಂದು ಫೇಸ್ ಅಥೆಂಟಿಕೇಷನ್ಸನ್ನು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಮೊದಲು ಫೇಸ್ ಅಥೆಂಟಿಕೇಷನ್ನ ಕಂಪ್ಲೀಟ್ ಮಾಡ್ಕೊಂಡು ಆದ ತಕ್ಷಣ ಒಂದು ಫೋಟೋಗ್ರಾಫಿ, ಒಂದು ಸಿಗ್ನೇಚರ್ ಇರುತ್ತೆ. ನಾವು ಮೊದಲನೇದಾಗಿ ಒಂದು ಫೇಸ್ ಅಥೆಂಟಿಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮಾಡಿದ ತಕ್ಷಣ ಒಂದು ಫೋಟೋಗ್ರಾಫಿ ಮತ್ತು ಸಿಗ್ನೇಚರ್ ಮಾಡ್ಕೊಳ್ಳೋಣ. ನೋಡಿ, ಇದು ಫೇಸ್ ಅಥೆಂಟಿಕೇಷನ್ ಇಲ್ಲೇ ವೆಬ್ಸೈಟ್ನಲ್ಲಿ ಬರೋದಿಲ್ಲ. ಅದು ಮೈ SSC ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿಯಾಗಿ ಅಥೆಂಟಿಕೇಷನ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು ಅಂತ ಈ 3 ಡೀಟೇಲ್ಸ್ ನೀಡ್ಕೊಂಡು ಕೊನೆಯದಾಗಿ ಸಬ್ಮಿಟನ್ನು ನೋಡ್ಕೊಳ್ಳೋಣ ಯಾವ ರೀತಿ ಇರುತ್ತೆ ಅಂತ. ನೋಡಿ, ನೆಕ್ಸ್ಟು ನೀವು ಪ್ಲೇಸ್ಟೋರ್ನಲ್ಲಿ ಮೈ SSC ಅಂತ ಸರ್ಚ್ ಮಾಡಿ ಇದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ತಕ್ಷಣ ಈ ರೀತಿಯಾಗಿ ನಿಮಗೆ ಬರುತ್ತೆ. ಇದು SSC ಓಪನ್ ಮಾಡ್ಕೊಳ್ಳಿ, ಮೈ SSC ಆ್ಯಪ್ನ. ಮಾಡಿದ ತಕ್ಷಣ ಡೈರೆಕ್ಟಾಗಿ ಏನು ಮಾಡಬೇಕು, ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಮೇಲೆ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ. ಈಗಾಗಲೇ ನಿಮಗೆ ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಆಗುತ್ತೆ. ಲಾಗಿನ್ ಆಗಿದ್ದು ನಿಮಗೆ ಇಲ್ಲಿ ಸಿಂಬಲ್ ತೋರಿಸುತ್ತೆ, ಅಂದರೆ ಆಧಾರ್ ಅಥೆಂಟಿಕೇಷನ್ ಆಗಿರುತ್ತೆ. ಈ ರೀತಿಯಾಗಿ ಲಾಗಿನ್ ಆಗಿರುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಡ್ಯಾಶ್ಬೋರ್ಡ್ ಐತೆ ನೋಡಿ, ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಇದೆಯಲ್ಲ, ಈ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಇರುತ್ತೆ. ಈ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಸೆಲೆಕ್ಷನ್ ಪೋಸ್ಟ್ ಫೇಸ್ 14 ಬರುತ್ತೆ. ಇಲ್ಲಿ 2 ರೀತಿಯ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗಾಗಲೇ ನೀವು ಪರ್ಸನಲ್ ಡೀಟೇಲ್ಸ್ ಎಲ್ಲ ಹಾಕಿರ್ತಿರಲ್ಲ, ಇದೆಲ್ಲ ಮತ್ತೊಮ್ಮೆ ಶೋ ಆಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಎಡಿಷ್ನಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ನೀಡುತ್ತಾ ಸೇವ್ ಆ್ಯಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಕ್ಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ಇನ್ಫಾರ್ಮೇಷನ್ ಏನೇನು ಡೀಟೇಲ್ಸ್ ಇದೆ ಎಲ್ಲ ನಿಮ್ಮ ಮಾಹಿತಿಯಲ್ಲಿ ನೀಡಿರ್ತೀರ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಕ್ಸಸ್ ಅಂತ ಬರುತ್ತೆ. ಮತ್ತು ಪೋಸ್ಟ್ ಡೀಟೇಲ್ಸ್ನ ನೀಡಿರ್ತೀರ, ಅದನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಕ್ಸಸ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಆಧಾರ್ ಅಥೆಂಟಿಕೇಷನ್ ವೆರಿಫಿಕೇಷನ್ ಬರುತ್ತೆ. ನೋಡಿ, ಆಧಾರ್ ಅಥೆಂಟಿಕೇಷನ್ ವೆರಿಫಿಕೇಷನ್ ಪೆಂಡಿಂಗ್ ಇದೆ. ಇದನ್ನು ಈಗ ನಾವು ಮಾಡ್ಕೋಕ್ಕಿಂತ ಮುಂಚೆ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಫೇಸ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಒಂದು ಫೇಸ್ ಅಲ್ಲಿ ಬ್ಲಿಂಕ್ ಮಾಡಿ, ನಿಮ್ಮದು ಐಸ್ ಬ್ಲಿಂಕ್ ಮಾಡಿ ನಿಮ್ಮದು ಆಧಾರ್ ಅಥೆಂಟಿಕೇಷನ್ನ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಆಧಾರ್ ವೆರಿಫಿಕೇಷನ್ ಇರುತ್ತೆ. ನೋಡಿ, ಈ ಒಂದು ಸರ್ಕಲ್ನಲ್ಲಿ ನಿಮ್ಮ ಒಂದು ಐಸ್ನ ಹಿಂಗೆ ಬ್ಲಿಂಕ್ ಮಾಡಬೇಕಾಗತ್ತೆ. ವಾಪಸ್ ರಿಮೂವ್ ಆಗುತ್ತೆ, ಈ ರೀತಿ ಹೊರಗೆ ಬರುತ್ತೆ. ಬಂದ ತಕ್ಷಣ ಏನು ಮಾಡಬೇಕು, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೋಡಿದ್ರೆ ಸಕ್ಸಸ್ ಅಂತ ಬರುತ್ತೆ. ಫೇಸ್ ID ವೆರಿಫಿಕೇಷನ್ ಸಕ್ಸಸ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಫೇಸ್ ಅಥೆಂಟಿಕೇಷನ್ ಆಯಿತು. ಈಗ ಇನ್ನೂ ಎರಡು ಇದೆ. ಒಂದು ಫೋಟೋ, ಒಂದು ಸಿಗ್ನೇಚರ್ ಇರುತ್ತೆ. ಒಂದು ಲೈವ್ ಫೋಟೋ ಇರುತ್ತೆ, ಒಂದು ಸಿಗ್ನೇಚರ್ ಇರುತ್ತೆ. ಫೋಟೋ ಏನಿಲ್ಲ, ಸಿಂಪಲ್ಲಾಗಿ ಒಂದು ಪ್ಲೇನ್ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಒಂದು ಫೇಸ್ನ ಗುಡ್ ಲೈಟ್ ಒಳಗೆ ನಿಮ್ಮದು ಒಂದು ಫೋಟೋನ ಕ್ಲಿಕ್ ಮಾಡ್ಕೋಬೇಕು ಅಷ್ಟೇ, ಮತ್ತು ಸಿಂಪಲ್ ಇದೆ. ನಿಮ್ಮದು ಸಿಗ್ನೇಚರ್ನ ಮೊದಲು ಅಪ್ಲೋಡ್ ಮಾಡ್ಕೊಂಡು ಆಮೇಲೆ ನಾವು ಒಂದು ಲೈವ್ ಫೋಟೋನ ಅಪ್ಲೋಡ್ ಮಾಡ್ಕೋಣ. ಮೊದಲನೇದಾಗಿ ಸಿಗ್ನೇಚರ್ ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ಓದ್ಕೊಂಡು ಈಗ ರೆಡಿ ಮಾಡ್ಕೋಣ. ನಿಮ್ಮದು ಒಂದು ಸಿಗ್ನೇಚರ್ನ ಕ್ರಾಪ್ ಮಾಡಿ ಮೊಬೈಲ್ನಲ್ಲಿ ಇಟ್ಕೊಳ್ಳಿ. ಅದು ಯಾವ ರೀತಿಯಾಗಿ ಇರಬೇಕಂತಂದರೆ 10 KB ಇಂದ 20 KB ಒಳಗೆ JPG ಫಾರ್ಮೆಟಲ್ಲಿ ಇರಬೇಕು. ಅದರ ಜೊತೆಗೆ ಕಂಪಲ್ಸರಿಯಾಗಿ 6 ಸೆಂಟಿಮೀಟರ್ ವಿಡ್ತು, 2 ಸೆಂಟಿಮೀಟರ್ ಹೈಟ್ ಜೊತೆಗೆ ಈ ಸಿಗ್ನೇಚರ್ನ ರಿಸೈಸನ್ನು ಮಾಡಬೇಕು. ಯಾವ ರೀತಿಯಾಗಿ ಮಾಡಬೇಕಂತ ನೋಡ್ಕೋಣ. ನೋಡಿ, IM ರಿಸೈಸರ್ ಅಂತ ಒಂದು ವೆಬ್ಸೈಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಸಿಂಪಲಾಗಿ ಏನಿಲ್ಲ, ಇಲ್ಲಿ ಸೆಲೆಕ್ಟ್ ಇಮೇಜ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಯಾವುದೋ ಒಂದು ಇಮೇಜ್ ಈಗ ಸಿಗ್ನೇಚರ್ ಇದೆ, ಆ ಸಿಗ್ನೇಚರ್ನ ಸಿಂಪಲಾಗಿ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ನಿಮ್ಮದು ಸಿಗ್ನೇಚರ್ ಈಗ ಸಿಂಪಲಾಗಿ ಚೂಸ್ ಮಾಡ್ಕೊಂಡೆ ನಾನು. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಏನು ಮಾಡಬೇಕು, ನಮಗೆ 6 ಸೆಂಟಿಮೀಟರ್ ವಿಡ್ತು, 2 ಸೆಂಟಿಮೀಟರ್ ಹೈಟ್ ಬೇಕಾಗಿದೆ. ಇಲ್ಲಿ ನೀವು ಏನು ಮಾಡ್ಕೊಳ್ಳಿ, ಸೆಂಟಿಮೀಟರ್ ಅಂತಿದೆ ನೋಡಿ, ಇಲ್ಲಿ ಸೆಂಟಿಮೀಟರ್ನ ಇಟ್ಕೊಳ್ಳಿ. ಇಟ್ಕೊಂಡು ವಿಡ್ತ್ ಎಷ್ಟು 6 ಇದೆ. ಇಲ್ಲಿ 6 ವಿಡ್ತು, 2 ಹೈಟು, ಇಷ್ಟು ವಿಡ್ತ್ ಜೊತೆಗೆ ಅದನ್ನು ರಿಸೈಸ್ ಮಾಡಬೇಕಾಗತ್ತೆ. ಕೆಳಗೆ ಇದೇ ರೀತಿಯಾಗಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಟು ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಥ್ಯಾಂಕ್ ಯು ಫಾರ್ ಯೂಸಿಂಗ್ ಅಂತ ಬರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮ್ಮದು ಇಮೇಜ್ ಪ್ರಿವ್ಯೂ ತೋರಿಸುತ್ತೆ, ಯಾವ ರೀತಿಯಾಗಿ ರಿಸೈಸ್ ಆಗಿದೆ, ಎಷ್ಟು KB ಆಗಿದೆ ಅಂತಿರುತ್ತೆ. ನಮಗೆ 10 KB ಇಂದ 20 KB ಒಳಗೆ ಬೇಕಾಗಿದೆ. ಇದು 11 KB ಆಗಿದೆ. ನಮಗೆ 10 KB ಇಂದ 20 KB ಒಳಗೆ ಬಂತು. ಏನಾದರೂ ಇನ್ ಕೇಸ್ ನಿಮಗೇನಾದರೂ 10 KB ಇಂದ 20 KB ಒಳಗೆ ಏನಾದರೂ ಬರಲಿಲ್ಲ ಅಂದರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು, ಸಿಂಪಲ್ಲಾಗಿ ಇಲ್ಲಿ ನೋಡಿ ಚೇಂಜ್ ಅ ಫೈಲ್ ಸೈಜ್ ಅಂತ ಇದೆ ನೋಡಿ. ಚೇಂಜ್ ಫೈಲ್ ಸೈಜ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಎಷ್ಟು KB ಬೇಕಲ್ಲ ಅಷ್ಟು ಮತ್ತೊಮ್ಮೆ ಇಲ್ಲಿ ನೀವು ಟೈಪ್ ಮಾಡ್ಕೊ. 10ರಿಂದ ನಮಗೆ 20 KB ಒಳಗೆ ಬೇಕು, 15 KB ಅಂತ ಮಾಡ್ಕೊಂಡು ಇಲ್ಲಿ ಕೆಳಗೆ ಕಂಟಿನ್ಯೂ ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಡೌನ್ಲೋಡ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಅಲ್ಲಿ ನೀವು ಸಿಗ್ನೇಚರ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಒಂದೇ ಸಕ್ಸಸ್ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಗ್ನೇಚರ್ ಆಯಿತು. ಈಗ ಲೈವ್ ಫೋಟೋ ಇರುತ್ತೆ. ಇದೇ ಒಂದು ಆ್ಯಪ್ನಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದು, ಇಲ್ಲ ನೀವು ವೆಬ್ಸೈಟ್ನಲ್ಲಿ ಕಂಟಿನ್ಯೂ ಮಾಡಿದ್ರೆ ಅಲ್ಲಿ ಲಾಗಿನ್ ಆಗಿ ಅಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಕ್ಯಾಪ್ಚರ್ ಲೈವ್ ಫೋಟೋ ಇದೆ, ಇದನ್ನು ಪ್ಲೇನ್ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಫೋಟೋನ ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಫುಲ್ ಅಪ್ಲೋಡ್ ಆಗುತ್ತೆ. ನೀವು ಪ್ಲೇನ್ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಪ್ರಿವ್ಯೂ ಬರುತ್ತೆ, ಒಂದು ಸಲ ಚೆಕ್ ಮಾಡ್ಕೋಬೋದು. ಇನ್ನೇನು ಇನ್ಫಾರ್ಮೇಷನ್ ನೀಡಿರ್ತೀರ ಪ್ರತಿಯೊಂದು ಇಲ್ಲಿ ನಿಮಗೆ ಶೋ ಆಗುತ್ತೆ. ನಾನು ಇದನ್ನು ನೀವು ಇದನ್ನೇ ಕಂಟಿನ್ಯೂ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟನ್ನು ಮಾಡ್ಬೋದು, ಇಲ್ಲಾಂದರೆ ವೆಬ್ಸೈಟ್ನಲ್ಲಿನೂ ಕಂಟಿನ್ಯೂ ಮಾಡ್ಬೋದು. ನಾನು ವಿಡಿಯೋ ಕ್ಲಿಯರಿಟಿ ಆಗಲಿ ಅಂತ ನಾನು ವೆಬ್ಸೈಟ್ನಲ್ಲಿ ಈಗ ಕಂಟಿನ್ಯೂ ಮಾಡ್ತೀನಿ. ನೀವು ಇದೇ ವೆಬ್ಸೈಟ್ನಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಡಿಕ್ಲರೇಷನ್ ಬರುತ್ತೆ. ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಬ್ಮಿಟ್ ಮಾಡಿದ ತಕ್ಷಣ ಫಾರ್ಮ್ ರಿಸೀವ್ಡ್ ಸಕ್ಸಸ್ಫುಲಿ, ಕಂಟೆಂಟ್ ವೆರಿಫಿಕೇಷನ್ ಪೆಂಡಿಂಗ್ ಬರ್ತಾ ಇದೆ. ಅಂದರೆ SC ST ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಪೇಮೆಂಟ್ ಎಕ್ಸ್ಪೆಕ್ಟೆಡ್ ಆಗುತ್ತೆ. ಅದು ಡೈರೆಕ್ಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಏನಾದರೂ OBC EWS ಜನರಲ್ ಮೆರಿಟ್ ಅಭ್ಯರ್ಥಿಗಳಾಗಿದ್ದರೆ 100 ರೂಪೀಸ್ ಪೇ ಮಾಡೋದಿರುತ್ತೆ. ನಿಮಗೆ ಇಲ್ಲಿ ಪೇ ಅಂತ ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನು ಮಾಡಬೇಕು, UPI ಅಥವಾ ಒಂದು ಡೆಬಿಟ್ ಕಾರ್ಡ್ ಮೂಲಕ ಅಥವಾ ನೆಟ್ ಬ್ಯಾಂಕಿಂಗ್ ಈ ರೀತಿಯಾಗಿ ಆಪ್ಷನ್ಸ್ ಮೂಲಕ ನೀವು ಪೇಮೆಂಟ್ನ 100 ರೂಪೀಸ್ನ ಪೇ ಮಾಡ್ಕೊಂಡು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಬಂದ ತಕ್ಷಣ ನೀವು ಅಪ್ಲಿಕೇಶನ್ ಈಗ ಸಬ್ಮಿಟ್ ಆಯಿತು. ಈಗ ನಾನು SSLC ಬೇಸ್ ಹಾಕಿದೆ, ನೀವು PUC ಮತ್ತು ಡಿಗ್ರಿ 3 ಅಪ್ಲಿಕೇಶನ್ ಇದೇ ಒಂದು ನೋಟಿಫಿಕೇಷನಲ್ಲಿ ನೀವು ಹಾಕ್ಬೋದು. ನಾನು ಈ ರೀತಿಯಾಗಿ ನಾನು ಎಕ್ಸಾಂಪಲ್ ಆಗಿ ತೋರಿಸಿದ್ದೀನಿ. ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಇಲ್ಲಿ ಕೊನೆಯದಾಗಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊನೆಯದಾಗಿ ನಿಮ್ಮ ಒಂದು ಫೈನಲ್ ಪ್ರಿಂಟ್ಔಟ್ನ ತೆಗೆದುಕೊಳ್ಬೋದು. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ನಲ್ಲೇ ಒಂದು PDF ಸೇವನ್ನು ಮಾಡ್ಕೋಬೋದು. ಈ ರೀತಿಯಾಗಿ SSC ಫೇಸ್ 14 ಸೆಲೆಕ್ಷನ್ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂಗೆ ನಾನು ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋದಂತ ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋ ಲೆಂತ್ ಆಗಿರ್ಬೋದು, ಬಟ್ ನಿಮಗೆ ಯಾವುದೇ ರೀತಿಯಾಗಿ ಡೌಟ್ಸ್ ಬರೋದಾಗಿ ನಾನು ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.